ನಮ್ಮ ಗುರುಗಳದ್ದು ವಿದ್ಯಾ ಯಾಕೆ ಕಲಿಸ್ತಾ ಇದ್ದಾರೆ ಎಲ್ಲರಿಗೂ ಅರ್ಥ ಆಗ್ತಾಯಿದೆ. ಅದಕ್ಕೆ ನಾವು ರಿಟರ್ನ್ಸ್ ಏನು ಕೊಡ್ತಾ ಇದ್ದೀವಿ ಅಂದರೆ, ಇವತ್ತು ಗುರುವಂದನಾ ಕಾರ್ಯಕ್ರಮ ಇದೆ ಸಾಯಿಬಾಬಾ ಅವರಿಗೆ ಮತ್ತು ರಾಯರಿಗೆ ಎಲ್ಲರೂ. ಆ ಜಾಗದಲ್ಲಿ ಅವ್ರನ್ನ ಕೂರಿಸಿ ವಿದ್ಯಾರ್ಥಿ ಪರವಾಗಿ ಮತ್ತು ನಮ್ಮ ಸಹೋದ್ಯೋಗಿಗಳ ಪರವಾಗಿ ಅವರಿಗೆ ಸನ್ಮಾನ ಮಾಡಬೇಕು ಅಂತ ನಮ್ಮ ಅಪೇಕ್ಷೆ ಇದೆ ನಮಗೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೋ ಆಗಿ, ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಎಸ್, ಸೊ ಇವತ್ತು ಗುರುವಂದನಾ ಕಾರ್ಯಕ್ರಮ ನಮ್ಮ ಟಿ ಡಿ ಅಕಾಡೆಮಿ ಸಿಬ್ಬಂದಿಗೆ ಒಂದು ಸರ್ಪ್ರೈಸಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಬಿಕಾಸ್ ಒಂದು ಗುರು ಸ್ಥಾನದಲ್ಲಿ ನಿಲ್ಲೋದು ತುಂಬ ಅದು ಕಠಿಣವಾದ ಕೆಲಸನೂ ಹೌದು. ಹಾಗೆ ಒಂದು ಯಾವ ಇಂಟೆನ್ಷನಲ್ಲಿ ಗುರು ಸ್ಥಾನದಲ್ಲಿ ನಿಲ್ತಾ ಇದೆಯೋ ಅದು ತುಂಬ ಮುಖ್ಯ ಆಗುತ್ತೆ ಮನುಷ್ಯನಿಗೆ. ಒಂದು ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು ಅಂತ ನಿಂತವಾಗ ಅದು ಪವಾಡಗಳೇ ನಡೀತದೆ. ಅದಕ್ಕೆ ಸಾಕ್ಷಿ ನಾನೇ ಇದ್ದೀನಿ. ಸೊ ಒಂದು ಒಳ್ಳೇದು ಮಾಡಬೇಕು, ಜನಕ್ಕೆ ಶೇರ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊಬಾರ್ದು, ಅವರು ನೋವು ತಿನ್ನಬಾರ್ದು ಅಂತ ಸ್ಟಾರ್ಟ್ ಮಾಡಿರೋಂಥ ಸಂಸ್ಥೆ ಇವತ್ತು ನಂತರ ವಿದ್ಯಾರ್ಥಿಗಳ ನಂತರ ದುಡ್ಡು ಕಳ್ಕೊಬಾರ್ದು. ಸ್ಟಾರ್ಟಿಂಗಲ್ಲಿ ನಾನು ಕಳ್ಕೊಂಡಿದ್ದೆ, ಅದು ನೋವು ನನಗೆ ಗೊತ್ತಿದೆ. ಬಟ್ ಬೇರೆಯವರು ಆ ಥರ ಕಳ್ಕೊಬಾರ್ದು ಅಂತ ಒಂದು ಗುರುಸ್ಥಾನಕ್ಕೆ ಹೋಗಿ ಸ್ಟಾರ್ಟ್ ಮಾಡಿರೋಂಥ ಸಂಸ್ಥೆ ಇವತ್ತು ನಂತರ ಗುರುಗಳಾಗಿ ಒಂದು 50 ಜನ ಕೆಲಸ ಕೊಟ್ಟಿದ್ದೀನಿ. 50 ಜನನೂ ಅದೇ ಥರ ಒಂದು ಒಳ್ಳೆ ಮೋಟಿವ್ ಇಟ್ಕೊಂಡು ದುಡಿತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೇ ಥರ ಮಾಡ್ತಾಯಿದ್ದಾರೆ ತುಂಬ ಕಷ್ಟಪಟ್ಟು. ಯಾಕಂದರೆ ಒಂದು ಗುರುಸ್ಥಾನ ಅನ್ನೋದು ಗುರುವಾಗಿ ಸ್ವೀಕರಿಸೋದು ತುಂಬ ಕಷ್ಟ ಆಗಿದೆ ಸಮಾಜದಲ್ಲಿ. ಬಟ್ ನಾವು ಗುರುವಾಗಿ ನಾವು ನಿಂತಿದ್ದೀವಿ ಸ್ಟೇಜ್ ಮೇಲೆ ಅಂದರೆ, ಸೊ ಅಲ್ಲಿ ಆಪೋಸಿಟಲ್ಲಿ ಕೂತಿರೋ ಸ್ಟೂಡೆಂಟ್ಸ್ಗಳಿಗೆ ಒಂದು ನ್ಯಾಯ ಒದಗಿಸ್ಬೇಕು. ಅವರು ಕೊಟ್ಟಿರೋ ಫೀಸ್ಗಾಗಲಿ, ಅವ್ರು ಕೊಟ್ಟಿರೋ ಟೈಮ್ಗಾಗಲಿ, ಫೀಸ್ ಹೋದರೆ ಹೋಗಲಿ, ಅವ್ರು ಕೊಟ್ಟಿರೋ ಟೈಮ್ಗೆ ನಾವು ನ್ಯಾಯ ಒದಗಿಸ್ಬೇಕು. ಬಿಕಾಸ್ ನಮ್ಮನ್ನು ನಂಬಿ ಬಂದಿರ್ತಾರೆ ಜನ. ಶೇರ್ ಮಾರ್ಕೆಟ್ ಅಂದರೆ ದೊಡ್ಡ ಸಮುದ್ರ. ಅದರಲ್ಲಿ ಏನೋ ಸ್ವಲ್ಪ ಎಡವಟ್ಟಾದ್ರೂ ಕೋಟ್ಯಾಂತರ ರೂಪಾಯಿ ಕಳ್ಕೊಳ್ಳೋ ಚಾನ್ಸ್ ಇರ್ತದೆ. ಲಕ್ಷಾಂತರ ರೂಪಾಯಿ ಕಳ್ಕೊಂಡಿರೋನು ನೋವನ್ನ ನಾವು ನೋಡಿದ್ದೀವಿ. ಇದೆಲ್ಲ ಆಗಬಾರ್ದು ಅಂದರೆ ಆ ಶೇರ್ ಮಾರ್ಕೆಟಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ತಿಳಿಸ್ಕೊಳ್ಳೋ ಅಂಥ ಒಂದು ಕೆಲಸನ ನಾವು ಮಾಡ್ತಾಯಿದ್ದೀವಿ. ಆ್ಯಂಡ್ ಇದೇ ಒಂದು ನನ್ನ ಒಳಗಡೆ ಏನು ಸ್ಪಿರಿಟ್ ಇದೆಯೋ, ಒಂದು ಒಳ್ಳೇದು ಮಾಡಬೇಕು, ಜನಕ್ಕೆ ಒಂದು ಪಾಸಿಟಿವ್ ಆಗಿ ಕರೆಕ್ಟಾಗಿ ಹೇಳ್ಕೊಡ್ಬೇಕಂತ ಅದೇ ಒಂದು ಪಾಸಿಟಿವಲ್ಲಿ ನಮ್ಮ ಸ್ಟಾಫು ಸಹ ಮಾಡ್ತಾಯಿದ್ದಾರೆ ಅಂತ ನಾನು ಅಂದ್ಕೊಂಡು ಸೊ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಎಲ್ಲರೂ ಗುರುಗಳೇ. ಸೊ ನಿಮಗೂ ಸಹ ಗುರುವಂದನ ಡೆಫಿನೆಟ್ಲಿ ದೇವ್ರು ನಿಮಗೆಲ್ಲರೂ ಆಶೀರ್ವಾದ ಮಾಡಲಿ. ಆ್ಯಂಡ್ ನಿಮ್ಮ ಸೇವೆನ ಪ್ರಾಮಾಣಿಕವಾಗಿ ಜನಗಳಿಗೋಸ್ಕರ ಚೆನ್ನಾಗಿ ಮಾಡಿ. ಅದರಿಂದ ನಿಮಗೆ ಎಲ್ಲೋ ಒಂದು ಕಡೆ ಕಾಯುತ್ತೆ. ಅವ್ರು ಕೊಡೋ ಆಶೀರ್ವಾದ, ಜನಗಳು ಪಾಪ ನಮ್ಮನ್ನು ನಂಬಿ ಬಂದಿರ್ತಾರಲ್ಲ, ಅವ್ರ ಆಶೀರ್ವಾದ ನಿಮ್ಮನ್ನು ಸಿಕ್ಕಾಪಟ್ಟೆ ಮೇಲಕ್ಕೆ ತೊಗೊಂಡೋಗುತ್ತೆ. ಬಿಕಾಸ್ ನಾನು ನೋಡಿದ್ದೀನಲ್ಲ, ಜನಗಳು ನಮ್ಮನ್ನು ಒಂದು ಮನಸ್ಸಲ್ಲೇ ಅವರು ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದನೇ ನಿಮ್ಮನ್ನು ಕಾಯುತ್ತೆ. ಸೊ ಬಿಕಾಸ್ ನಾವು ಈ ಮಟ್ಟಕ್ಕೆ ಏನೋ ಒಂದು 0 ಲೆವೆಲಿಂದ ಇವತ್ತು ಇಷ್ಟು ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ ಅಂದರೆ, ಸೊ ಅದು ಊಹೆಗೂ ಮೀರಿದ್ದದು. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಇಷ್ಟು. ಸೊ ಸ್ಟಾರ್ಟ್ ಮಾಡಿದಾಗ ಒಂದು ಇಬ್ಬರು 3 ಸ್ಟೂಡೆಂಟ್ಸ್ ಬರೋರಷ್ಟೇ. ಇವತ್ತು 1000 ಜನಕ್ಕೆ ನಾವು ತಿಂಗಳಿಗೇ 1000 ಜನಕ್ಕೆ ಪಾಠ ಹೇಳ್ಕೊಡೋ ಲೆವೆಲ್ಗೆ ಹೋಗಿದ್ದೀವಿ. ಸೊ ಇಬ್ಬರು ಬಂದವಾಗ ಅದೇನು ಶ್ರದ್ಧೆ ಇತ್ತೋ
ಇವಾಗ ಸಾವಿರಾರು ಜನ ಬಂದರೂ ಅದೇ ಶ್ರದ್ಧೆಯಿಂದ ಮಾಡ್ತಾಯಿದ್ದೀವಿ. ಸೊ ಅದರಿಂದ ಈ ಮಟ್ಟಕ್ಕೆ ಬಂದಿದ್ದೀವಿ. ಆ ಟೀಚಿಂಗಲ್ಲಿ ಪ್ಯಾಷನ್ನ ಕಳ್ಕೊಬೇಡಿ. ಯಾಕಂದರೆ ಟೀಚಿಂಗ್ ಈಸ್ ಒನ್ ಥಿಂಗ್. ಟೀಚ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಅದು ಹೆಂಗೆ ಒಬ್ಬ ಸ್ಟೂಡೆಂಟ್ಗೆ ಅರ್ಥ ಆಗೋವರೆಗೂ ಬಿಡೋಕ್ಕೆ ಹೋಗ್ಬೇಡಿ. ಸ್ಟೂಡೆಂಟ್ಗೆ ಅರ್ಥ ಆಗಿಲ್ಲ ಇನ್ನೊಂದು ಸತಿ ಪಾಠ ರಿಪೀಟ್ ಮಾಡಿ. ಅದರಿಂದ ನಮ್ಮದೇನು ಒಂದು ಸ್ವಲ್ಪ ಟೈಮ್ ಹೋಗ್ಬೋದು ಅಷ್ಟೇ, ಬಟ್ ಅವ್ರಿಗೆ ಒಂದು ಲೈಫ್ ಅಲ್ಲ. ಸೊ ನಮಗೆ ಇಟ್ಸ್ ಜಸ್ಟ್ ಅ ಕೋಚಿಂಗ್ ಇನ್ಸ್ಟಿಟ್ಯೂಟ್, ಬಟ್ ಇದನ್ನು ಎಷ್ಟೋ ಜನ ಇದನ್ನು ಲೈಫಾಗಿ ತಗೊಂಡಿದ್ದಾರೆ. ಸೊ ಫಾರ್ ಅದರ್ಸ್ ಇಟ್ಸ್ ಅ ಲೈಫ್. ಸೊ ನಮಗೆ ವಿ ಆರ್ ಪಾರ್ಟ್ ಆಫ್ TD, ಬಟ್ ಫಾರ್ ಸಮ್ ಒನ್ TD ಈಸ್ ಲೈಫ್ ಫಾರ್ ದೆಮ್. ಅದರಿಂದ ತುಂಬ ಪ್ರಾಮಾಣಿಕವಾಗಿ ವರ್ಕ್ ಮಾಡಿ. ಸೊ ನಿಮ್ಮನ್ನು ನೆಕ್ಸ್ಟ್ ಲೆವೆಲ್ ದೇವರೇ ತೊಗೊಂಡೋಗ್ತಾರೆ. ಸೊ ಇವಾಗೇನು ನಾವು 30 ಬ್ರಾಂಚ್ಗಳನ್ನು ಸ್ಟಾರ್ಟ್ ಮಾಡೋಕ್ಕೆ ಹೊರಟಿದ್ದೀವೋ ಇದೆಲ್ಲದಕ್ಕೂ ಒಂದು ಬುನಾದಿ ಆಗ್ತಾಯಿದ್ದೀವಿ. ಇಸ್ ವಿಲ್ ಟೇಕ್ ಅನದರ್ 1 or 2 years. 1 or 2 yearsಲ್ಲಿ TD ಅಕಾಡೆಮಿ 30 ಬ್ರಾಂಚ್ಗಳನ್ನು ಒಳಗೊಂಡುತ್ತೆ. ಆ್ಯಂಡ್ ಅದು 300 ಬ್ರಾಂಚ್ ಆಗೂ ಹೋಗುತ್ತೆ. ಸೊ 30 ಮಾಡಿದವ್ರು 300 ಮಾಡೋದು ದೊಡ್ಡ ಕಷ್ಟ ಅಲ್ಲ, ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ TD ಅಂದರೆ ಟ್ರಾನ್ಸ್ಫಾರ್ಮ್ ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟಿಂಗ್. ಇವಾಗ ಟ್ರಾನ್ಸ್ಫಾರ್ಮ್ ಕರ್ನಾಟಕ ಟು ಡಿಜಿಟಲ್ ಇನ್ವೆಸ್ಟಿಂಗ್ ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟ್ ಇಟ್ ವಿಲ್ ಬಿಕಮ್ ಟ್ರಾನ್ಸ್ಫಾರ್ಮ್ ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟಿಂಗ್, ಆ್ಯಂಡ್ ನೆಕ್ಸ್ಟ್ ಇಟ್ ವಿಲ್ ಬಿಕಮ್ ಟ್ರಾನ್ಸ್ಫಾರ್ಮ್ ವರ್ಲ್ಡ್ ಟು ಡಿಜಿಟಲ್ ಇನ್ವೆಸ್ಟಿಂಗ್ ಆಗುತ್ತೆ. ಬಿಕಾಸ್ ಈ TD ಸಂಸ್ಥೆ ಯಾವ ಮಟ್ಟಕ್ಕೆ ಬೆಳೀತದೆ ಅಂದರೆ ವಿ ಡೋಂಟ್ ನೋ ವಾಟ್ ಈಸ್ ದ ಎಂಡ್. ಸೊ ಎಲ್ಲನೂ ಒಳ್ಳೇದಾದರೆ ಇನ್ನು ನೆಕ್ಸ್ಟ್ 10 yearsಲ್ಲಿ ನಮ್ಮದು IPO ಸಹ ಲಾಂಚ್ ಆಗ್ಬೋದೇನೋ. ಸೊ ಲೆಟ್ಸ್ ಹೋಪ್ ಫಾರ್ ಬೆಸ್ಟ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ಯುವರ್ ಸರ್ಪ್ರೈಸ್. ಸೊ ಸರ್ಪ್ರೈಸ್ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಥ್ಯಾಂಕ್ ಯು. ಸೊ ಎಲ್ಲರಿಗೂ ಎಲ್ಲರೂ ಇವಾಗ ನಾವು ಬೆಳಿಬೇಕಾದ್ರೆ ಒಂದು ಟೀಮಲ್ಲಿ ಸೊ ಟೀಮು ನಮ್ಮನ್ನು ನಂಬಬೇಕು. ಸೊ ಇವಾಗ ನಮ್ಮನ್ನು ನಂಬ್ಕೊಂಡು ಇಷ್ಟು ಜನ ಇದ್ದಾರೆ ಖಂಡಿತ. ಸೊ ಇವರು ಎಲ್ಲಾದರೂ ನಮ್ಮನ್ನ TD ನಂಬ್ಕೊಂಡು ಬೆಳೆದಿದ್ದಾರೆ. ಗ್ರೋತ್ಗಾಗಲಿ, ಸೊ ಮಂತ್ಲಿ ಎಕ್ಸ್ಪೆನ್ಸಸ್ಗಾಗಲಿ ಎಲ್ಲ ನಂಬ್ಕೊಂಡಿದ್ದಾರೆ. ಸೊ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆದವಾಗ ಇವರು ಬೆಳೀತಾರೆ. ಇದನ್ನು ಅವರು ಅರ್ಥ ಮಾಡ್ಕೋಬೇಕು. ಖಂಡಿತ. ಯಾಕಂದರೆ ಇನ್ನೂ ಬಂದು 1 year 2 yearsಗೆ ಫ್ರೂಟ್ಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಖಂಡಿತ. ರಾಯರು ಅಂತ ರಾಯರು ನಮ್ದವರು ಯಾವತ್ತೂ ತೆಗಡೆ ಬಿದ್ದಿದ್ದು ನಾನು ಇತಿಹಾಸದಲ್ಲಿ ಕೇಳಿಲ್ಲ. ಫಾರ್ ಎಕ್ಸಾಂಪಲ್ ರಜನಿಕಾಂತ್, ಓಕೆ, ಅವರು ಎಲ್ಲೋ ಒಂದು ಬಸ್, ನೀವು ಅದೇ ಫೀಲ್ಡಲ್ಲಿ ಇದ್ದವರು, ಬಸ್ ನಿಮಗೆ ಒಂದು ಎಲ್ಲ ವಿಡಿಯೋ ನೋಡಿದ್ದೆ. ಇದು ಕಂಡಕ್ಟ್ರ್ ಮಗ ಈ ಲೆವೆಲ್ಗೆ ಬೆಳೆದಿದ್ದಾರೆ ಅಂತ. 100% ರಾಯರ ಅನುಗ್ರಹ ಯಾವಾಗಲೂ ಇರಲಿ. ಎಸ್ ಸರ್, ಥ್ಯಾಂಕ್ ಯು ಸರ್.